ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡೋಣ. ನೀವು ನಿಮ್ಮ ಮನಸ್ಸಲ್ಲಿರುವಂತಹ ವ್ಯಕ್ತಿ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ನನ್ನ ಬಗ್ಗೆ, ಅವರು ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಇದೆಯಾ ಅಥವಾ ಇಲ್ವಾ, ಅವರು ಏನು ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಮನಸ್ಸಲ್ಲಿ ಅವ್ರ ಹೆಸರನ್ನು 3 ಬಾರಿ ಹೇಳ್ಕೊಂಡು ಈ ರೀಡಿಂಗ್ನ ನೋಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನೀವು ನಂಬಿರುವಂಥ ದೈವಿ ಶಕ್ತಿ ಆಗಿರ್ಬೋದು, ಏಂಜಲ್ಸ್ ಆಗಿರ್ಬೋದು, ಗುರುಗಳಾಗಿರ್ಬೋದು, 3 ಬಾರಿ ಆ ದೇವರನ್ನು ಸಹಿತ ಪ್ರಾರ್ಥನೆ ಮಾಡಿ ಈ ರೀಡಿಂಗ್ನ ನೋಡಿ, ಏಕೆಂದರೆ ನಿಮಗೆ ಸರಿಯಾದ ಕ್ಲಾರಿಟಿ ಸಿಗುತ್ತೆ ಅಂತ. ಥ್ಯಾಂಕ್ ಯು. ಡೆವಿಲ್, 2 ಆಫ್ ಸಾರ್ಡ್ಸ್, 10 ಆಫ್ ಸಾರ್ಡ್ಸ್. ಹೇಗಿದೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ಏನೆಲ್ಲ ಯೋಚನೆಗಳಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಿಮ್ಮ ಬಗ್ಗೆ ಅವ್ರ ಒಪಿನಿಯನ್ ಏನಪ್ಪ ಅಂತ ಹೇಳಿದರೆ, ನಿಮ್ಮನ್ನು ಒಂಥರ ಯೋಚನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಇತ್ತು ಮೊದಲು, ಬಟ್ ಇವಾಗ ನಿಮ್ಮ ಬಗ್ಗೆ ಬೇಡವಾದ ಯೋಚನೆಗಳು, ಬೇಡವಾದ ಥಿಂಕಿಂಗ್, ಓವರಾಗಿ ಏನೆಲ್ಲ ಯೋಚನೆ ಮಾಡಬಾರ್ದಿತ್ತು ಅದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅಥವಾ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ? ನಾನಿಲ್ಲಿ ನಿಮಗೆ ಹೇಳ್ತಾ ಇರೋದೇನಪ್ಪ, ನೀವು ಪ್ರೀತಿಯ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವ ಥರ ಫೀಲಿಂಗ್ಸ್ ಇದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಅವರು ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ನು ಮೊದಲ ಇತ್ತು ಅಂತ ಅಂದ್ಕೊಳ್ಳೋಣ. ಬಟ್ ಈ ಸಿಚುವೇಶನ್ನಲ್ಲಿ ಇವಾಗ ಅವರಿಗೆ ನಿಮ್ಮ ಬಗ್ಗೆ ಬೇಡವಾದ ಆಲೋಚನೆಗಳು, ಬೇಡವಾದ ಥಿಂಕಿಂಗ್ಸ್, ಬೇಡವಾದ ಆಲೋಚನೆಗಳನ್ನು ಇಟ್ಕೊಂಡಿದ್ದಾರೆ. ಆಮೇಲೆ ಅವರು ಒಂಥರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ, ಬ್ಯಾಡ್ ಹ್ಯಾಬಿಟ್ಸ್ ಇಟ್ಕೊಂಡಾರೆ, ಕುಡ್ತಾ ಈ ರೀತಿಯಾದಂಥ ಬೇಡವಾದಂಥ ಹ್ಯಾಬಿಟ್ಸ್ ಇದೆ. ಫೋನ್ ಕಾಲ್ಸ್ ಜಾಸ್ತಿ ಆಗ್ತಿದೆ, ನಿಮ್ಮ ಕಡೆ ಅಲ್ಲ ಬೇರೆ ಕಡೆ ಫೋನ್ ಕಾಲ್ಸ್ ಜಾಸ್ತಿ ಆಗ್ತಾಯಿದೆ, ಮೆಸೇಜಸ್ ಜಾಸ್ತಿ ಆಗ್ತಾಯಿದೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಸ್ವಲ್ಪನೂ ಅವ್ರಿಗೆ ಏನೂ ಅನ್ನಿಸ್ತಾ ಇಲ್ಲ. ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಇಲ್ಲವೇ ಇಲ್ಲ. ಏನೇ ಒಂದು ನೀವು ಅವ್ರ ಬಗ್ಗೆ ಎಷ್ಟು ಪ್ರೀತಿ ತೋರಿಸ್ತೀರಾ, ಎಷ್ಟು ನೀವು ಮರುಗ್ತೀರಾ, ನನ್ನ ಬಗ್ಗೆ ಅವ್ರು ಚೆನ್ನಾಗಿದ್ದಾರೆ, ನಾನು ಅವ್ರನ್ನ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಮುಂದೆ ಅರ್ಥ ಮಾಡ್ಕೊತಾರೆ ಅಂತ ಹೇಳಿ ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ, ನೀವೇನೆಲ್ಲ ಮಾತಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ನೀವು ಅವ್ರನ್ನ ಸರಿ ಮಾಡ್ತೀನಿ ಅಂತ ಹೇಳಿ ನೀವು ಮುಂದೆ ಹೋಗ್ತಾ ಇದ್ದೀರಾ. ಬಟ್ ಅವರು ನೀವು ಹೋಗಿರೋದಕ್ಕಿಂತ ವಿರುದ್ಧ ದಾರಿಲಿ ಹೋಗ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿದರೆ, ತುಂಬಾ ದೂರ ಹೋಗಿದ್ದಾರೆ, ಆಲ್ರೆಡಿ ತುಂಬಾ ದೂರ ಹೋಗಿದ್ದಾರೆ. ನಿಮ್ಮ ಬಗ್ಗೆ ಯಾವ ರೀತಿಯೂ ಅವರು ಒಳ್ಳೆಯ ಅಭಿಪ್ರಾಯ ಇಟ್ಟಿಲ್ಲ, ಒಳ್ಳೆಯದಾಗಿ ಏನೂ ಮಾತಾಡ್ತಾನೂ ಇಲ್ಲ, ಒಳ್ಳೆಯದಾಗಿ ಯಾವುದೇ ವಿಚಾರನೂ ನಿಮ್ಮ ಬಗ್ಗೆ ತಗೋತಾ ಇಲ್ಲ. ಇದ್ದಾರೆ, ಮನೇಲಿದ್ದಾರೆ, ಓಕೆ, ನನ್ನ ಜೊತೆಗಿದ್ದಾರೆ, ಓಕೆ, ಈ ರೀತಿಯಾದಂತಹ ಮನಸ್ಥಿತಿ. ಓಕೆನಾ? ಆದರೆ ಇಲ್ಲಿ ನೀವು ಭಾಳ ಅವರನ್ನು ಚೇಂಜಸ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ರಿ. ಇಲ್ಲಿ ಒಂದು ಕಾರ್ಡ್ ಇದೆ, ಏನಪ್ಪ ಅಂದರೆ ನೆಗೆಟಿವ್ ತೋರಿಸ್ತಾ ಇದೆ. ನೆಗೆಟಿವ್ ಕಾರ್ಡ್ ನಕಾರಾತ್ಮಕ ಶಕ್ತಿ ಆಗಿರ್ಬೋದು, ಅಥವಾ ಬೇರೆ ಯಾರೋ ಇವರನ್ನು ಹ್ಯಾಂಡ್ಲ್ ಮಾಡ್ತಾ ಇರ್ಬೋದು, ಬೇರೆಯವರ ಹ್ಯಾಂಡ್ ಓವರಲ್ಲಿರ್ಬೋದು. ಈ ರೀತಿಯಾದಂತಹ ಆಲೋಚನೆಗಳು ಆ ವ್ಯಕ್ತಿ ಮನಸ್ಸನ್ನು ತುಂಬಾ ದೂರ ತಗೊಂಡು ಹೋಗಿದ್ದಾವೆ. ನಿಮ್ಮ ಬಗ್ಗೆ ಯಾವುದೇ ಥರದಲ್ಲಿ ಒಳ್ಳೆಯ ಅಭಿಪ್ರಾಯ ಇಲ್ಲ, ಒಳ್ಳೆಯ ಪ್ರೀತಿ ಇಲ್ಲ, ಒಳ್ಳೆಯ ಏನೋ ಒಂದು ಅವಕಾಶ ಮಾಡ್ಕೊಳ್ಳೋಣ ಅನ್ನುವಂಥ ಮನಸ್ಥಿತಿನೂ ಇಲ್ಲ. ಅವ್ರು ಏನೇ ಬಾಯಿ ಬಿಟ್ಟರೂ ಸಹಿತ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೋಗ್ತಾ ಇದೆ. ನೀವೇನೇ ಒಂದು ಮಾಡ್ತೀನಿ ಅಂತ ಹೇಳಿದ್ರು ಅವರಿಂದ ನಿಮಗೆ ನೀವು ಅಂದ್ಕೊಂಡಂತಹ ಪ್ರೀತಿ ಆಗಿರ್ಬೋದು, ನೀವು ಅಂದ್ಕೊಂಡಂತಹ ಮನಸ್ಥಿತಿ, ನೀವೇನು ಅವರಿಂದ ನೀವು ಬಯಸ್ತಾ ಇದ್ದೀರಾ ಅದು ನಿಮಗೆ ಸಿಗ್ತಾ ಇಲ್ಲ, ಸಿಗೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳಿದಾಗ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅಂತ. ಯಾಕೆಂದರೆ ನಾನು ಎಲ್ಲ ಓಪನ್ ಆಗಿ ಹೇಳಕ್ಕೆ ಹೋಗಲ್ಲ.
ಹೋಗೋಕ್ಕೆ ಆದರೂ ಅದು ಹೇಳದೇ ಇದ್ದರೂ ನಿಮಗೆ ಯಾವ ರೀತಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ಬ್ಯಾಡ್ ಹ್ಯಾಬಿಟ್ಸು ಅಂತ ಹೇಳಿದರೆ ಕುಡಿತ ಇರ್ಬೋದು, ಬೇರೆ ಚಟಗಳು ಇರ್ಬೋದು, ಬೇರೆ ವಿಚಾರನೂ ಇರ್ಬೋದು, ನೆಗೆಟಿವ್ ಆಗಿರ್ಬೋದು, ನಕಾರಾತ್ಮಕ ಶಕ್ತಿ ಇರ್ಬೋದು. ಈ ರೀತಿಯಾದಂತಹ ಆ ವ್ಯಕ್ತಿ ನೀವು ಪ್ರೀತಿ ಮಾಡ್ತಾ ಇರುವಂತಹ ವ್ಯಕ್ತಿ ಅದ್ರ ಒಳಗೆ ಬಂದಿಯಾಗಿದ್ದಾರೆ. ಇವರ ಜೊತೆ ಇರುವಂಥ ವ್ಯಕ್ತಿ ಆಗಿರ್ಬೋದು, ಇವ್ರ ಹ್ಯಾಬಿಟ್ ಮಾಡ್ಕೊಂಡಿರೋಂತಹ ಇದರಲ್ಲಾಗಿರ್ಬೋದು ಒಂದು ಬಂದಿಯಾಗಿದ್ದಾರೆ. ಅದರಿಂದ ಹೊರ ಬರೋದಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತೆ. ಕಷ್ಟನೂ ಇದೆ ಅನ್ನೋದನ್ನು ಇಲ್ಲಿ ಈ ಕಾರ್ಡ್ ದ ಡೆವಿಲ್ ಕಾರ್ಡ್ ಹೇಳ್ತಾ ಇದೆ. ಮತ್ತು ನಾನು ಇಲ್ಲಿ ಹೇಳಿದೆ ನಿಮಗೆ 2 ದಾರಿ ಇದೆ. ಓಕೆ, ಇಲ್ಲಿ ಹೇಳಲಿಲ್ಲ ಅಂದರೆ ಏನಂತೆ, ಇಲ್ಲಿ ಹೇಳಲೇಬೇಕಾಯ್ತು. ಯಾಕೆಂದರೆ ಈ ಕಾರ್ಡೇ ಆಗಿದೆ 2 ಆಫ್ ಸಾರ್ಡ್ಸ್. ನೀವು ಅವ್ರು ಹೇಗಿದ್ದಾರೆ ಅಂದರೆ ಒಂದು ಕಣ್ಣು ಕಟ್ಟಿ ಹೊರಗೆ ಬಿಟ್ಟಿರ್ತಾರಲ್ಲ ಆ ರೀತಿ. ಅವ್ರಿಗೆ ಯಾವ ಕಡೆನೂ ದಾರಿನೇ ತೋರದೇ ಇರುವಂತಹ ಮನಸ್ಥಿತಿ, ತೋರದೇ ಇರುವಂತಹ ವ್ಯಕ್ತಿತ್ವ. ಬಟ್ ಅವರು ಎಲ್ಲದರಲ್ಲೂ ಸಿಲುಕು ಹಾಕ್ಕೊಂಡಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಯೋಚನೆನೂ ಇಲ್ಲ, ಬರ್ತಾನೂ ಇಲ್ಲ. ಅವರು ಮೈಂಡು ಸ್ಟಕ್ ಆಗಿದೆ, ಎಮೋಷ್ನಲಿ ಸ್ಟಕ್ ಆಗಿದ್ದಾರೆ. ಎಮೋಷ್ನಲಿ ಸ್ಟಕ್ ಆಗಿದ್ದಾರೆ ಅಂದರೆ ಅವ್ರ ಮೈಂಡ್ ಏನಕ್ಕೂ ಓಡ್ತಾ ಇಲ್ಲ. ಏನು ಮಾಡಿದ್ರು ಸರಿ, ಯಾವ್ದು ಮಾಡಿದ್ರು ತಪ್ಪು, ನಾನು ಸರಿ ಇದ್ದೀನ ನಾನು ತಪ್ಪಿದ್ದೀನ ಅನ್ನೋದ್ರ ಬಗ್ಗೆ ಮನಸ್ಥಿತಿ ಅವರಿಗೆ ಗೊತ್ತಾಗದೇ ಇರುವಂಥ ಸಿಚುವೇಶನ್ನಲ್ಲಿ ಅವರಿದ್ದಾರೆ ಅನ್ನೋದನ್ನು ಹೇಳ್ಬೋದು. ಇಲ್ಲಿ ಅವ್ರಿಗೆ ಹಂಗೆ ಯಾಕಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ನಕಾರಾತ್ಮಕ ಶಕ್ತಿ ಅವರನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಅದು ಆವರಿಸ್ಕೊಂಡಾಗ ಇಲ್ಲಿ ಯಾವುದೇ ಥರದ ಒಳ್ಳೆಯ ಒಪಿನಿಯನ್ ಯಾರಿಗೂ ಯಾವುದೇ ವಿಚಾರದಲ್ಲೂ ಬರೋದಿಲ್ಲ. ಅದರಿಂದ ಹೊರ ಬರಬೇಕು ಅಂದರೆ ತುಂಬಾ ಕಷ್ಟಪಡಬೇಕಾಗತ್ತೆ. ಕಷ್ಟ ಅಂತ ಹೇಳಿದರೆ ಯಾವ ರೀತಿ ಅದರಿಂದ ಹೊರಗೆ ಬರೋಕ್ಕೆ ಆಗದೇನೂ ಇರ್ಬೋದು, ಬಂದರೂ ಸಹಿತ ಒಂದು ಎಂಡಿಂಗ್ ಆಗಿ ಬರ್ತಾರೆ. ಇಲ್ಲಿ ಎಂಡಿಂಗ್ ಕಾರ್ಡ್ ಬಂದಿದೆ, 10 ಆಫ್ ಸಾರ್ಡ್ಸ್ ಬಂದಿದೆ. 10 ಆಫ್ ಸಾರ್ಡ್ಸ್ ಅಂತ ಹೇಳಿದರೆ ಆ ವ್ಯಕ್ತಿ ಆ ನಕಾರಾತ್ಮಕ ಶಕ್ತಿಯಿಂದ ಆಗಿರ್ಬೋದು, ಅವ್ರ ಹಿಡಿತದಲ್ಲಿರುವಂತಹ ವ್ಯಕ್ತಿಯಿಂದ ಹೊರಬರಬೇಕು ಅಂತ ಹೇಳಿದರೆ ತುಂಬಾ ಕಷ್ಟಪಡಬೇಕಾಗತ್ತೆ. ತುಂಬಾ ಚೂರಿಗಳನ್ನು ಹಾಕೋ ಮಾತಲ್ಲಾಗಿರ್ಬೋದು, ಜಗಳ, ಕೋಪ, ಹಠ, ಸಿಟ್ಟು, ಬೇರೆಯವರಿಂದ ಚುಚ್ಚು ಮಾತುಗಳಿಂದ, ಅವಮಾನಗಳಿಂದ, ಇದರಿಂದ ಎಲ್ಲ ದಾಟಿಕೊಂಡು ಹೊರ ಬರಬೇಕು ಅವರು. ಓಕೆನಾ? ಇಲ್ಲಿ ನೀವು ಪ್ರೀತಿ ಮಾಡ್ತಾ ಇದ್ದೀರಾ, ಕರೆಕ್ಟು. ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಸಂಬಂಧದಲ್ಲಿ ತುಂಬಾ ಒಂದು ಹೋಪ್ ಇಟ್ಕೊಂಡಿದ್ದೀರಾ. ನನ್ನ ಸಂಸಾರದಲ್ಲಿ ಸರಿ ಹೋಗುತ್ತೆ, ನನ್ನ ಪ್ರೀತಿ ಸರಿ ಹೋಗುತ್ತೆ, ನನ್ನ ಜೀವನ ಸರಿ ಹೋಗುತ್ತೆ, 100% ಸರಿ ಹೋಗುತ್ತೆ. ಯಾಕೆಂದರೆ ಅದರಿಂದ ಹೊರ ಬರುವಂಥ ಪ್ರಯತ್ನವೂ ನಡೆಯುತ್ತೆ. ಜಸ್ಟ್ ಈಗ ಅವರು ಸಿಕ್ಕಾಕೊಂಡಿರ್ಬೋದು, ಅದರಲ್ಲಿ ಬಂದಿಯಾಗಿರ್ಬೋದು. ಬಟ್ ಅದರಿಂದ ಹೊರ ಬರೋ ಪ್ರಯತ್ನ ಅಂತೂ ನಡೆಯುತ್ತೆ. ಯೂನಿವರ್ಸಲ್ ಸಪೋರ್ಟಿಂದ ನಿಮಗೆ ಆ ದಾರಿನ ಯೂನಿವರ್ಸೇ ನಿಮಗೆ ದಾರಿ ತೋರಿಸ್ತಾರೆ. ಹೇಗೆ ಹೊರ ಬರಬೇಕು ಅನ್ನೋದನ್ನು ಅವರೇ ತೋರಿಸ್ತಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇದರಲ್ಲಿ ಅವರು ಜಾಸ್ತಿ ಅವಮಾನಗಳನ್ನ ಪಡ್ತಾರೆ, ನೋವುಗಳನ್ನು ಪಡ್ತಾರೆ. ಬೇರೆಯವರಿಂದ ಚುಚ್ಚು ಮಾತುಗಳಿಂದ, ನೋವಿಂದ ಹೊರ ಬರಬೇಕಾಗುತ್ತೆ. ನಿಮ್ಮ ಸಂಬಂಧದಲ್ಲಿ ತುಂಬಾ ಸಮಸ್ಯೆಗಳನ್ನು ಬರುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಆ ವ್ಯಕ್ತಿಯಿಂದ ಹೇಗೆ ಹೊರ ಬರಬೇಕು, ಹೇಗೆ ಹೊರ ಬರ್ತಾರೆ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂತಂದರೆ ಯೂನಿವರ್ಸಲ್ ಥಿಂಕ್ ಮಾಡ್ತಾ ಇದೆ. ಯೂನಿವರ್ಸಲ್ ನೀವು ನಂಬಿರುವಂಥ ದೈವಶಕ್ತಿ ಆಗಿರ್ಬೋದು, ನೀವು ನಂಬಿರುವಂಥ ಯೂನಿವರ್ಸ್ ಆಗಿರ್ಬೋದು, ದೈವ ಆಗಿರ್ಬೋದು, ಗುರು ಆಗಿರ್ಬೋದು, ನಿಮ್ಮನ್ನು ಅದರಿಂದ ನೀವು ಪ್ರೀತಿ ಮಾಡುವಂಥ ವ್ಯಕ್ತಿ ನಿಮ್ಮ ಕೈಗೆ ಸೇರುವಂತೆ ಒಂದು ಅವಕಾಶನ ಕೊಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ಆವಾಗಲೇ ಸಹಿತ ಇದೇ ಕಾರ್ಡ್ ಬಂದಿತ್ತು, ಬಟ್ ಅದು ಆಮೇಲೆ ತಗೊಳ್ಳೋಣ ಅಂತ ಹೇಳಿಬಿಟ್ಟೆ. ಬಟ್ ಬಂದಿದೆ. ಏನು ಹೇಳ್ತಾ ಇದೆಯಪ್ಪ ಅಂದರೆ, ಇಲ್ಲಿ ಪ್ರೀತಿಗೆ ತುಂಬಾ ಅವರು ತಿರುಗಿ ನೋಡಿದರೆ ನಿಮ್ಮ ಜೊತೆ ತುಂಬಾ ಪ್ರೀತಿ ಇದೆ. ಬಟ್ ಅವ್ರು ತಿರುಗಿ ನೋಡ್ತಾ ಇಲ್ಲ, ಮುಂದೆ ಏನಿದೆ ಅನ್ನೋದ್ರ ಬಗ್ಗೆ ಥಿಂಕ್ ಇಲ್ಲ. ತಾನು ಒಂಟಿಯಾಗಿದ್ದೀನಿ, ನನ್ನ ಲೈಫಲ್ಲಿ ಒಂದು ಎಲ್ಲನೂ ಕಳ್ಕೊಂಡಿದ್ದೀನಿ, ನನ್ನ ಜೀವನದಲ್ಲಿ ಏನೂ ಇಲ್ಲ ಅನ್ನುವಂಥ ಮನಸ್ಥಿತಿ ಇರುವಂತಹ ವ್ಯಕ್ತಿ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಅವ್ರಿಗೆ ಗೊತ್ತು, ಎಕ್ಸ್ಪೀರಿಯೆನ್ಸ್ ತುಂಬ ಇದೆ ಅವರಿಗೆ, ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ಜೀವನ ಅಂದರೆ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ. ಬಟ್ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ತನ್ನ ಜೊತೆ ಇರುವಂಥ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಏನೂ ಥಿಂಕ್ ಮಾಡೋಕ್ಕೆ ಬಿಡ್ತಿಲ್ಲ. ನೀವು ಏನು ಹೇಳ್ತಾ ಇದ್ದೀರಾ, ನೀವೇನು ಮಾಡ್ತಾ ಇದ್ದೀರಾ, ನೀವು ಅವ್ರನ್ನ ಎಷ್ಟು ಹಿಡಿತದಲ್ಲಿ ಇದು ಮಾಡೋಕ್ಕೆ ಹೋಗ್ತೀರಾ, ನೀವು ಅವ್ರನ್ನ ಎಷ್ಟು ಪ್ರೀತಿಯಿಂದ ಅವ್ರನ್ನ ಎಳ್ಕೊಳಕ್ಕೆ ನೋಡ್ತಾ ಇದ್ದೀರಾ. ಬಟ್ ಅವರು ಅದರಿಂದ ದೂರನೇ ಹೋಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಸಹಿತ ಬ್ಲ್ಯಾಕ್ ಇದು ಬಂದಿದೆ. ಅಂದರೆ ಇಲ್ಲಿ ನೆಗೆಟಿವ್ ನಡೆದಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನಕಾರಾತ್ಮಕ ಶಕ್ತಿಯಿಂದ ಅವರು ಬಂದಿಯಾಗಿದ್ದಾರೆ. ಆ ಬಂದಿಯಿಂದ ಹೊರ ಬರಬೇಕು ಅಂದರೆ ತುಂಬಾ ಅವರಿಗೆ ನೋವಾಗುತ್ತೆ ಅನ್ನೋದಕ್ಕಿಂತ ತುಂಬಾ ಕಷ್ಟ ಆಗುತ್ತೆ. ಏಕೆಂದರೆ ಆ ಸಿಚುವೇಶನಲ್ಲಿರುವಂತಹ ವ್ಯಕ್ತಿ ಯಾವುದಕ್ಕೂ ಯೋಚನೆ ಮಾಡದೇ ಇರುವಂಥ ಸ್ಥಿತಿಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ 10 ಆಫ್ ಸಾರ್ಡ್ಸ್ ಬಂದಿದೆ ಅಂದರೆ ನಾನು ಹೇಳಿದೆ, ಇಲ್ಲಿ ಹೊರ ಬರಬೇಕು ಅಂದರೆ ತುಂಬಾ ಅವಮಾನಗಳನ್ನು ಪಡಬೇಕು, ತುಂಬ ನೋವು ಪಡಬೇಕು, ಕಷ್ಟಗಳನ್ನ ಅನುಭವಿಸ್ಬೇಕು, ಬೇರೆಯವರ ಚುಚ್ಚು ಮಾತುಗಳಿಂದ ಹೊರ ಬರಬೇಕು, ತನ್ನ ಮನಸ್ಸಲ್ಲಿ ಏನು ನಡೀತಾ ಇದೆ ಅದರಿಂದ ಹೊರ ಬರಬೇಕು. ತುಂಬಾ ಒಂದು ಯುದ್ಧನೇ ನಡೆಯುತ್ತೆ ಅವ್ರ ಜೀವನದಲ್ಲಿ. ಒಂದು ಯುದ್ಧ ಅಂತ ಹೇಳಿದರೆ
ಅವ್ರ ಮನಸ್ಸಲ್ಲಿ ಯುದ್ಧ ನಡೆಯುತ್ತೆ. ಬೇರೆಯವ್ರ ವಿಚಾರ ಅಂತ ಹೇಳಲ್ಲ, ಅವ್ರ ಮನಸ್ಸಲ್ಲಿ ಅವ್ರ ಜೊತೆ ಇರುವಂಥ ನಕಾರಾತ್ಮಕ ಶಕ್ತಿ ಮತ್ತು ಪಾಸಿಟಿವ್ ಜೊತೆ ತುಂಬಾ ಹೊಡೆದಾಟ ನಡೆಯುತ್ತೆ, ತುಂಬಾ ಗಲಾಟೆ ಆಗುತ್ತೆ. ಅದರಿಂದ ಹೊರ ಬರೋಷ್ಟರಲ್ಲಿ ಆ ವ್ಯಕ್ತಿ ಏನಾಗ್ತಾರೆ ಅಂದರೆ ಅವ್ರ ಮನಸ್ಸು ಒಂಥರ ಹಿಡಿತದಲ್ಲಿ, ಯಾರ ಸಂಪರ್ಕನೂ ನನಗೆ ಬೇಡ, ನನ್ನ ಲೈಫಲ್ಲಿ ನಾನು ಒಬ್ಬನೇ ಇರಬೇಕು, ಒಂಟಿಯಾಗಿರಬೇಕು, ನನಗೆ ಯಾರ ಸಹವಾಸನೂ ಬೇಡ, ಎಲ್ಲದೂ ನನ್ನ ಜೀವನದಿಂದ ಕಳ್ಕೊಂಡಿದ್ದೀನಿ, ನಾನು ಏನೂ ಇಲ್ಲ, ನಾನು ಇಲ್ಲಿವರೆಗೂ ಏನು ಮಾಡಿದೆ, ಯಾಕೆ ಈ ಥರ ಆಯಿತು, ಏನು ಎಲ್ಲದು ಪ್ರತಿಯೊಂದು ವಿಚಾರನೂ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಬಟ್ ಅಲ್ಲಿ ಅವ್ರಿಗೇನಾಗುತ್ತೆ ಅಂದರೆ ಮುಂದೆ ಎಮೋಷ್ನಲ್ ಅಂದರೆ ತುಂಬಾ ನೋವು ಪಡ್ತಾರೆ ಅವರು. ಅದರಿಂದ ಹೊರ ಬರಬೇಕು ಅಂದರೆ ತುಂಬ ನೋವು ಪಡ್ತಾರೆ, ಸಂಕಟ ಪಡ್ತಾರೆ. ನನ್ನವ್ರಿಗೆ ನಾನು ಮೋಸ ಮಾಡಿದೆ ಅನ್ನುವಂಥ ಮನಸ್ಥಿತಿ ಅವ್ರದ್ದಾಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಮತ್ತು ಇನ್ನು ಏನು ನಡೆಯುತ್ತೆ ಅವ್ರ ಮನಸ್ಸಲ್ಲಿ, ಅದರಿಂದ ಹೊರ ಬರ್ತಾರೆ ಅವರು. ಆ ನೆಗೆಟಿವಿಂದ ಹೊರ ಬಂದು ನಿಮ್ಮ ಜೊತೆ ನಿಮ್ಮ ಲೈಫಲ್ಲಿ ಚೆನ್ನಾಗಿರ್ತಾರ, ನಿಮ್ಮ ಜೊತೆ ಚೆನ್ನಾಗಿ ಜೀವನ ಮಾಡ್ತಾರ ಅನ್ನೋದ್ರ ಬಗ್ಗೆ ಸಹಿತ ನೋಡೋಣ. ವಾವ್, ಇಲ್ಲಿ ಹೈ ಪ್ರಿಸ್ಟಿಸ್ ಬಂದಿದೆ. ಹೈ ಪ್ರಿಸ್ಟಿಸ್ ಅಂತ ಹೇಳಿದರೆ ಅವರಿಂದ ನಿಮಗೆ ಒಂದು ಸೀಕ್ರೆಟ್ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಅವರಲ್ಲಿ ಏನು ಹಿಡನ್ ಮಾಡಿದ್ದಾರೆ, ಅಡಗಿಸಿಟ್ಟುಕೊಂಡಿದ್ದಾರೆ, ಆ ಸತ್ಯ ಹೊರ ಬರುತ್ತೆ. ಆ ಬ್ಲ್ಯಾಕ್ ಎನರ್ಜಿಯಿಂದ ಹೊರ ಬರಬೇಕು ಅಂದರೆ ಅಲ್ಲಿ ತುಂಬಾ ಬುದ್ಧಿವಂತಿಕೆಯಿಂದ ಹೊರ ಬರಬೇಕು. ಅವರು ಒಂದು ದೈವಶಕ್ತಿಯ ಪ್ರವೇಶ ಆಗಬೇಕು, ಆ ಶಕ್ತಿಯಿಂದ ಅವರು ಹೊರ ಬರಬೇಕು, ಅವ್ರ ಮನಸ್ಥಿತಿ ಚೆನ್ನಾಗಾಗಬೇಕು. ಒಂದು ಮೆಡಿಟೇಷನ್ ಆಗಿರ್ಬೋದು, ಒಂದು ದೈವಶಕ್ತಿಯಿಂದ ಆಗಿರ್ಬೋದು, ಅದರಿಂದ ಅವರನ್ನು ಹೊರ ತಗೊಂಬರ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ನೆಗೆಟಿವ್ ಥಾಟ್ಸ್ ಏನಿದೆ ಅಥವಾ ನಕಾರಾತ್ಮಕ ಶಕ್ತಿ ಏನಿದೆ ಅದರಿಂದ ಹೊರ ಬರಬೇಕು. ಮತ್ತು ಅದು ಹೇಗಾಯಿತು ಅನ್ನೋದು ಸಹಿತ ನಿಮಗೆ ಆ ಸತ್ಯ ಗೊತ್ತಾಗುತ್ತೆ. ನೀವು ಪ್ರೀತಿ ಮಾಡುವಂಥ ವ್ಯಕ್ತಿ ಮನಸ್ಸಲ್ಲಿ ಪ್ರೀತಿ ಮಾಡಿದ್ದಾರೆ ಅಂತ ಹೇಳಿದರೆ ರಿಲೇಷನ್ಶಿಪ್ ಆಗಿರ್ಬೋದು, ಗಂಡ ಹೆಂಡತಿ ಸಂಬಂಧದಲ್ಲಾಗಿರ್ಬೋದು, ಬೇರೆ ಯಾವುದೋ ಒಂದು ವಿಚಾರದಲ್ಲಾಗಿರ್ಬೋದು, ಎಲ್ಲದರಲ್ಲೂ ಸಹಿತ ಒಂದು ನಿಮಗೆ ಯಾವುದೋ ಒಂದು ಸತ್ಯ ಗೊತ್ತಾಗಬೇಕಾಗಿದೆ. ಆ ಸತ್ಯ ತಿಳ್ಕೊಂಡು ಅವರು ಅದರಿಂದ ಹೊರ ಬರ್ತಾರೆ ಅನ್ನೋದನ್ನು ಹೇಳ್ಬೋದು. ಅಂದರೆ ನೀವು ಏನು ಬಯಸ್ತಾ ಇದ್ರಿ, ಆ ವ್ಯಕ್ತಿ ಯಾರು ಮಾಡಿದ್ದಾರೆ ಆ ಸತ್ಯ ಅವರಿಗೆ ತಿಳಿದು ಅವರು ಅದರಿಂದ ಬುದ್ಧಿವಂತಿಕೆಯಿಂದ ಹೊರ ಬರ್ತಾರೆ. ಇಲ್ಲಿ ಶಿವ ಥರ ಕಾಣ್ತಾ ಇದೆ. ಅಂದರೆ ಮೂರನೇ ಕಣ್ಣು ಇಲ್ಲಿ ನನಗೆ ಈಗ ನನಗೆ ಇದು ಆಗ್ತಾ ಇರೋದು ಏನಪ್ಪ ಅಂದರೆ ವಿಘ್ನೇಶ್ವರನಿಂದ ನಿಮ್ಮ ಕಷ್ಟ ಏನಿದೆಯೋ ಅದು ಪರಿಹಾರ ಆಗುತ್ತೆ. ಅದು ಪರಿಹಾರ ಮಾಡೋಕ್ಕೋಸ್ಕರನೇ ಯೂನಿವರ್ಸ್ ಆಗಿರ್ಬೋದು, ವಿಘ್ನೇಶ್ವರ ಆಗಿರ್ಬೋದು, ಶಿವ ಆಗಿರ್ಬೋದು, ಮೂರನೇ ಕಣ್ಣಿದೆ ಶಿವ ಆಗಿರ್ಬೋದು, ಅದರಿಂದ ಹೊರ ತರೋಕ್ಕೋಸ್ಕರ ಆ ವ್ಯಕ್ತಿನ ಅಲ್ಲಿ ಅವರ ಪ್ರವೇಶ ನಡೆಯುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಕಾರ್ಡು ಬಂದಿದೆ ಅಂದರೆ ಹೈ ಪ್ರಿಸ್ಟೆಸ್ ಬಂದಿದೆ ಅಂದರೆ ಇಲ್ಲಿ ಡೆವಿಲ್ ಬಂದಿದೆ. ನಕಾರಾತ್ಮಕ ಶಕ್ತಿ ತೆಗೆಯೋದಕ್ಕೆ ಯೂನಿವರ್ಸ್ ಸಪೋರ್ಟ್ ಬೇಕೇ ಬೇಕು, ದೈವಶಕ್ತಿ ಬೇಕೇ ಬೇಕು. ಆ ದೈವಶಕ್ತಿ ಬಂದಿದೆ. ಆ ದೈವಶಕ್ತಿಯಿಂದ ಹೊರ ಬರುವಂತಹ ಸಮಯನೂ ಹತ್ತಿರದಲ್ಲಿದೆ. ಅಂದರೆ ಸದ್ಯದರಲ್ಲಿ ಆ ವ್ಯಕ್ತಿಗೆ, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಗೆ ಬೇರೆ ಯಾರು ಏನು ಮೋಸ ಮಾಡ್ತಾ ಇದ್ದಾರೆ, ಅವರನ್ನು ಯಾರು ಬಂದಿಯಾಗಿ ಮಾಡಿಟ್ಟಿದ್ದಾರೆ, ಅವರ ಸತ್ಯ ಗೊತ್ತಾಗುತ್ತೆ. ಅವರ ಸತ್ಯ ಗೊತ್ತಾದಮೇಲೆ ಅವರು ಬುದ್ಧಿವಂತಿಕೆಯಿಂದ ಅದರಿಂದ ಹೊರ ಬರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದಕ್ಕೆ ಯೂನಿವರ್ಸಲ್ ಸಪೋರ್ಟ್ ಇದೆ, ಮತ್ತು ಆಂಜನೇಯ ಮತ್ತು ವಿಘ್ನೇಶ್ವರನ ಸಪೋರ್ಟ್ ಇದೆ, ಆ ಶಿವನ ಸಪೋರ್ಟ್ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಮನಸ್ಸಲ್ಲಿ ಎಷ್ಟೆಲ್ಲ ಹೊಡೆದಾಟ ಇದೆ ಅನ್ನೋದು ನೋಡಿ. ಏಕೆಂದರೆ ಒಬ್ಬ ವ್ಯಕ್ತಿ ಸಾಧಾರಣವಾಗಿ ಕಾಣ್ತಾ ಇರ್ಬೋದು, ಆದರೆ ಆ ವ್ಯಕ್ತಿ ಎಷ್ಟೆಲ್ಲ ಕಷ್ಟಕ್ಕೆ ಸಿಲುಕಾಕೊಂಡಿರ್ತಾರೆ. ನಾವು ನೋಡೋದು ರೀತಿನೇ ಬೇರೆ ಇರುತ್ತೆ, ಅಲ್ಲಿ ಆಗಿರೋ ರೀತಿನೇ ಬೇರೆ ಇರುತ್ತೆ ಅಲ್ವಾ. ಆ ರೀತಿ ಇವಾಗ ಅವರು ಅದರಿಂದ ಹೊರ ಬರ್ತಾರ, ಅದರಿಂದ ನಿಮಗೆ ನಿಮ್ಮ ಜೀವನ, ನಿಮ್ಮ ಲೈಫ್ ಚೆನ್ನಾಗಿರುತ್ತಾ ಅನ್ನೋದ್ರ ಬಗ್ಗೆ ಹೇಳೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ ವ್ಯಕ್ತಿ ಅದರಿಂದ ಹೊರಬಂದು ನಿಮ್ಮ ಲೈಫ್ ತುಂಬ ಹೇಗಿರುತ್ತೆ, ಚೆನ್ನಾಗಿರುತ್ತಾ, ನಿಮ್ಮ ಫ್ಯೂಚರ್ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಓಕೆನಾ. ಇಲ್ಲಿ ಹ್ಯಾರೋಪ್ಯಾಂಟ್ ಬಂತು ಅಂತ ಹೇಳಿದರೆ ಇಲ್ಲಿ ದೈವಶಕ್ತಿನೇ ಪ್ರವೇಶ ಮಾಡಿದೆ. ಇಲ್ಲಿ ದೇವತೆಗಳು ನಿಮ್ಮನ್ನು ಕಾಪಾಡೋಕ್ಕೋಸ್ಕರ, ನಿಮಗೆ ಒಂದು ಒಳ್ಳೆಯದನ್ನು ಮಾಡೋಕ್ಕೋಸ್ಕರ ದೈವಶಕ್ತಿ, ನಿಮ್ಮ ಮನೆ ದೇವರಾಗಿರ್ಬೋದು, ನೀವು ನಂಬಿರುವಂಥ ದೈವಿಕ ಶಕ್ತಿ ಆಗಿರ್ಬೋದು, ನೀವು ಆರಾಧನೆ ಮಾಡುವಂಥ ಗುರುಗಳಾಗಿರ್ಬೋದು, ಯೂನಿವರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಜೀವನವನ್ನು ಸರಿ ಮಾಡೋದಕ್ಕೆ ತಾವಾಗಿಯೇ ಪ್ರವೇಶ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ನಿಲ್ಲೋದಕ್ಕೆ ಅವರು ರೆಡಿ ಇದ್ದಾರೆ. ನೀವು ಯಾವುದೇ ಥರದ ಯೋಚನೆಗಳನ್ನು ಬಿಡಿ. ನಿಮ್ಮದು ಏನೇ ಒಂದು ಕಷ್ಟ ಇತ್ತು ಅಂತ ಹೇಳಿದರೆ ನೀವು ನಂಬಿರುವಂಥ ದೈವಶಕ್ತಿಯ ಪಾದದಡಿ ಇಟ್ಟು ನೀವು ಒಂದು ಪ್ರಾರ್ಥನೆ ಮಾಡಿ.
ಆ ಪ್ರಾರ್ಥನೆಯಿಂದ ನೀವು ನಂಬಿರುವಂಥ ದೈವಶಕ್ತಿಯ ಆಶೀರ್ವಾದದಿಂದ ನಿಮ್ಮ ಲೈಫಲ್ಲಿ ನಡೆದಿರುವಂಥ ಏನೇ ಕಷ್ಟ ಆಗಿರ್ಬೋದು, ಏನೇ ಸಮಸ್ಯೆ ಆಗಿರ್ಬೋದು, ಎಲ್ಲದೂ ಸಹಿತ ಮುಕ್ತಿಯಾಗಿ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ, ಒಂದು ಒಳ್ಳೆಯ ದಾರಿ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇವೆರಡೂ ಒಂದೇ ಕಾರ್ಡ್ ಆಗಿತ್ತು ನೋಡಿ. ಅಂದರೆ ಇಲ್ಲಿದ ಹೀರೋಪೆಂಟ್ ಅಂದರೆ ಯೂನಿವರ್ಸಲ್ ಸಪೋರ್ಟ್ ಮತ್ತು ಆಧ್ಯಾತ್ಮಿಕವಾಗಿ ನಿಮ್ಮ ಲೈಫಲ್ಲಿ ಏನು ನಡಿಬೇಕಾಗಿದೆಯೋ ಅದು ಆಧ್ಯಾತ್ಮಿಕವಾಗಿ ನಡೆಯುತ್ತೆ. ಇಲ್ಲಿ ಸಾಂಪ್ರದಾಯಿಕ ಕಾರ್ಡ್ ಬಂದಿದೆ. ಸಾಂಪ್ರದಾಯಿಕ ಕಾರ್ಡ್ ಅಂದರೆ ನಿಮ್ಮ ಮನೆ ದೇವರಾಗಿರ್ಬೋದು, ನೀವು ನಂಬಿರುವಂಥ ದೈವಶಕ್ತಿ ಆಗಿರ್ಬೋದು, ಗುರುಗಳಾಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು, ಆ ಶಕ್ತಿಗಳು ನಿಮ್ಮನ್ನು ಕಾಪಾಡೋದಕ್ಕೆ, ನಿಮ್ಮ ಜೊತೆಗೆ ನಿಮಗೆ ಆಶೀರ್ವಾದ ಮಾಡೋದಕ್ಕೆ ನಿಮ್ಮ ಜೊತೆನೇ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಈ ಕಾರ್ಡ್ ಹೇಳುತ್ತೆ. ಓಕೆನಾ? ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು.